ಎಲ್ಲ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ವಿಶೇಷವಾದಂಥ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಈ ಒಂದು ನಂತರದಲ್ಲಿ ತರಗತಿಗಳು ಸ್ವಲ್ಪ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದದ್ದು ಹೇಳ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಮುಂದೆ ಫ್ರಾನ್ಸಿನ ಸ್ವಾತಂತ್ರ್ಯ ಸಂಗ್ರಾಮ, ಇಟಲಿಯ ಮಹಾಕ್ರಾಂತಿ ಮತ್ತು ಜರ್ಮನಿ ಏಕೀಕರಣದ ಬಗ್ಗೆ ಮುಂದಿನ ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತಾನೆ. ಇವತ್ತಿನ ತರಗತಿಯೊಳಗೆ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಮೊದಲಿಗೆ ಈ ಅಮೆರಿಕವನ್ನು ಕಂಡುಹಿಡಿದಂಥ ಅಮೇರಿಕ ಖಂಡವನ್ನು ಕಂಡುಹಿಡಿದಂಥ ಯುರೋಪಿನ ಅನೇಕ ದೇಶಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಅಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ವಸಾಹತು ಸ್ಥಾಪನೆ ಮಾಡೋಕ್ಕೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಪ್ರಾರಂಭ ಮಾಡ್ತಾ ಹೋಗ್ತು. ಈ ವಸಾಹತು ಅಂದರೆ ಏನಪ್ಪ ಅಂದರೆ ಬೇರೆ ದೇಶದಲ್ಲಿ ತಮ್ಮ ಹಿಡಿತದಲ್ಲಿರುವಂಥ ಪ್ರದೇಶಗಳಂತ ಅರ್ಥ. ಅಲ್ಲಿ ಯಾವುದೇ ಒಂದು ವ್ಯಾಪಾರ ಮಾಡೋಕ್ಕೆ ಇನ್ನಿತರ ಉದ್ದೇಶಗಳಾಗಿ ಒಂದು ಪ್ರದೇಶಗಳು ತನ್ನ ಒಂದು ಅಧೀನದೊಳಗೆ ತೆಗೆದುಕೊಳ್ಳೋದಕ್ಕೆ ವಸಾಹತು ಅಂತಂದು ಕರಿತಾ ಹೋಗ್ತೀವಿ. ಏನು ಮಾಡ್ತಾ ಹೋಗ್ತಾರೆ, ಈ ಅಮೇರಿಕ ಖಂಡವನ್ನು ಕಂಡುಹಿಡಿದ ನಂತರ ಆ ಯುರೋಪಿನ ಅನೇಕ ದೇಶಗಳು ಆ ಒಂದು ದೇಶದೊಳಗೆ ವಸಾಹತುಗಳನ್ನು ಸ್ಥಾಪಿಸಲು ಪ್ರಾರಂಭ ಮಾಡ್ತಾ ಹೋಗ್ತವೆ. ಈಗ ಆ ಉತ್ತರ ಅಮೇರಿಕಾದಲ್ಲಿ ವಸಾಹತುಗಳನ್ನು ಸ್ಥಾಪಿಸಿದ ಆ ದೇಶಗಳಲ್ಲಿ ನೋಡೋದಾದ್ರೆ ಮೊದಲಿಗೆ ಫ್ರಾನ್ಸ್, ಎರಡನೇದು ಸ್ಪೇನ್, ಹಾಲ್ಯಾಂಡ್ ಮತ್ತು ಇಂಗ್ಲೆಂಡ್ ದೇಶಗಳು ಮುಖ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ಒಂದು ದೇಶದೊಳಗೆ ಯಾವ ದೇಶಗಳು ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಪ್ಪ ಅಂದ್ರೆ ಫ್ರಾನ್ಸ್ ನೋಡ್ತಾ ಹೋಗ್ತೀವಿ, ಸ್ಪೇನ್, ಹಾಲ್ಯಾಂಡ್ ಮತ್ತು ಇಂಗ್ಲೆಂಡ್ ದೇಶಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಮತ್ತು ಉತ್ತರ ಅಮೇರಿಕದ ಅಟ್ಲಾಂಟಿಕ್ ತೀರದ ಉದ್ದಕ್ಕೂ ಆ ಇಂಗ್ಲೆಂಡಿನ 13 ವಸಾಹತುಗಳು ಸ್ಥಾಪನೆ ಆಗ್ತಾವೆ. ಎಷ್ಟು ವಸಾಹತುಗಳು ಸ್ಥಾಪನೆ ಆಗ್ತಾವಪ್ಪ ಅಂದ್ರೆ ಸರಿಸುಮಾರು 13 ವಸಾಹತುಗಳು ಸ್ಥಾಪನೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು 13 ಏನದ ವಸಾಹತುಗಳನ್ನು ಸ್ಥಾಪನೆ ಮಾಡಿರಲ್ಲ ಅವುಗಳಿಗೆ ಏನಂತ ಕರಿತಾರಪ್ಪ ಅಂದ್ರೆ ಹೊಸ ಇಂಗ್ಲೀಷ್ ವಸಾಹತುಗಳು ಅಂತಂದು ಕರಿತಾ ಹೋಗ್ತವೆ. ಏನು ಆ ಒಂದು ಅಟ್ಲಾಂಟಿಕ್ ಸಾಗರದ ಉದ್ದಕ್ಕೂ ಏನು 13 ವಸಾಹತುಗಳನ್ನು ನಾವು ಸ್ಥಾಪನೆ ಮಾಡ್ತಾ ಹೋಗ್ತಲ್ಲ, ಆ ಒಂದು ಸ್ಥಾಪನೆ ಮಾಡಿದಂಥ ವಸಾಹತುಗಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ಹೊಸ ಇಂಗ್ಲೀಷ್ ವಸಾಹತುಗಳು ಅಂತಂದು ಕರಿತಾ ಹೋಗ್ತಾರೆ. ಈ ಉತ್ತರ ಅಮೇರಿಕಾದಲ್ಲಿ ಆ ವಸಾಹತುಗಳ ಸ್ಥಾಪನೆಗಾಗಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳು ಬರೋಬ್ಬರಿ ಏನಪ್ಪ ಪ್ರತಿಸ್ಪರ್ಧಿಗಳಾಗಿರ್ತಾರೆ. ಅಂದರೆ ಈ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶವು ಒಬ್ಬರ ಕಂಡ್ರೆ ಒಬ್ಬರು ಹಂಗಲ್ಲ ಏನು ಮಾಡ್ತಾ ಹೋಗ್ತಾರೆ, ಆ ಉತ್ತರ ಅಮೇರಿಕಾದಲ್ಲಿ ಆ ವಸಾಹತುಗಳ ಸ್ಥಾಪನೆಗೆ ಈ ಫ್ರಾನ್ಸ್ ದೇಶ ಮತ್ತು ಇಂಗ್ಲೆಂಡ್ ದೇಶಗಳು ಪರಸ್ಪರ ಸ್ಪರ್ಧಿಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಸಂಪೂರ್ಣ ಸ್ವಾತಂತ್ರ್ಯದ ಹೆಬ್ಬೆಯಕ್ಕೆ ಈ ಅಮೇರಿಕದ ವಸಾಹತುಗಳು ಆ ಇಂಗ್ಲೆಂಡಿನ ವಿರುದ್ಧ ದಂಗೆ ಹೇಳುವಂತೆ ಮಾಡ್ತಾ ಹೋಗ್ತೈತೆ. ಅಂದ್ರೆ ಈ ಒಂದು ಸಂಪೂರ್ಣ ಏನು ಸ್ವಾತಂತ್ರ್ಯ ಹೆಬ್ಬೆಯಕೈತೆ ಯಾರ್ದು ಹೊಸ ಅಮೇರಿಕದ್ದು, ಈ ಅಮೇರಿಕದ ವಸಾಹತುಗಳು ಯಾರ ವಿರುದ್ಧ ದಂಗೆ ಹೇಳ್ತಾರಪ್ಪ ಅಂದ್ರೆ ಆ ಇಂಗ್ಲೆಂಡಿನ ವಿರುದ್ಧ ದಂಗೆ ಹೇಳೋದನ್ನು ನೋಡ್ತಾ ಹೋಗ್ತೀವಿ. ಸರ್ ಈಗ ಹೇಳಿದರೆ 13 ವಸಾಹತುಗಳಂತ ನೋಡ್ತೀವಿ. ಅವು ಯಾವಂತ ಹೇಳ್ಬೋದಾ ಅಂತ ನೋಡೋದಾದ್ರೆ ಈ ಒಂದು ಉತ್ತರ ಅಮೇರಿಕಾದಲ್ಲಿ 13 ಇಂಗ್ಲೀಷ್ ವಸಾಹತುಗಳು ಯಾರು ಸ್ಥಾಪನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಫ್ರಾನ್ಸ್, ಸ್ಪೇನ್ ಆ್ಯಂಡ್ ಹಾಲ್ಯಾಂಡ್ ಮತ್ತು ಇಂಗ್ಲೆಂಡ್ ದೇಶಗಳನ್ನು ನೋಡ್ತಾ ಹೋಗೋಣ. ಒಂದೇದು ನ್ಯೂ ಹ್ಯಾಂಪ್ಶೈರ್, ನ್ಯೂಯಾರ್ಕ್, ಪೆನ್ಸಿಲ್ವೇನಿಯಾ, ಮಸಾಚುಸೆಟ್ಸ್, ರೋಡ್ ಐಲ್ಯಾಂಡ್, ಕನೆಕ್ಟಿಕಟ್, ನ್ಯೂ ಜೆರ್ಸಿ, ಡೆಲಾವೇರ್, ಮೇರಿಲ್ಯಾಂಡ್, ವರ್ಜೀನಿಯಾ, ಉತ್ತರ ಕೆರೋಲಿನಾ, ದಕ್ಷಿಣ ಕೆರೋಲಿನಾ, ಕೊನೆಯದು ಜಾರ್ಜಿಯಾ ಅಂತಂದು ಇವು 13 ಇಂಗ್ಲೀಷ್ ವಸಾಹತುಗಳು. ಇವುಗಳನ್ನು ಹೊಸ ಇಂಗ್ಲೀಷ್ ವಸಾಹತುಗಳು ಅಂತಂದು ಕರಿತಾ ಹೋಗ್ತವೆ. ಹಾಗಾದರೆ ಈ ಒಂದು ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮ ಆಗ್ಬೇಕಪ್ಪ ಅಂದ್ರೆ ಮುಖ್ಯವಾಗಿ ಕಾರಣಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಕಾರಣಗಳ ಬಗ್ಗೆ ನೋಡೋದಾದ್ರೆ ಏನು ಕಾರಣ ಇರ್ಬೋದಪ್ಪ ಅಂದ್ರೆ ಈ ವಸಾಹತುಗಳ ಬಗ್ಗೆ ಏನಾಗ್ತೈತಪ್ಪ ಅಂದ್ರೆ ಅಲ್ಲಿ ಮಾತೃ ದೇಶದ ಒಂದು ಧೋರಣೆ ಏನಾಗ್ತೈತಪ್ಪ ಅಂದ್ರೆ ಆ ಒಂದು ಪ್ರದೇಶದೊಳಗೆ ಆಗ್ತೈತಿ. ನಮ್ಮ ದೇಶದ ಒಂದು ತಾಯ್ತನದ ಒಂದು ಏನದು ಧೋರಣೆ ಆಗ್ತಾ ಹೋಗ್ತೈತಿ ಮತ್ತು ಆ ವಸಾಹತುಗಳ ಮೇಲೆ ಆ ಸ್ವಾತಂತ್ರ್ಯ ಪ್ರೇಮ ಬರ್ತಾ ಹೋಗ್ತೈತಿ. ಜೊತೆಗೆ ಈ ಸಪ್ತವಾರ್ಷಿಕ ಯುದ್ಧದ ಪರಿಣಾಮಗಳಾಗ್ತವೆ. ಈ ಸಪ್ತವಾರ್ಷಿಕ ಯುದ್ಧದ ಪರಿಣಾಮಗಳು ಎಲ್ಲಿ ನಡ್ತಾವಪ್ಪ ಅಂದ್ರೆ ಇವು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶದ ಪರಸ್ಪರ ಯುದ್ಧಗಳಾಗೋ ಕಾರಣಕ್ಕೆ ಅವುಗಳನ್ನ ಸಪ್ತವಾರ್ಷಿಕ ಯುದ್ಧದ ಪರಿಣಾಮಗಳಂತ ನೋಡ್ತಾ ಹೋಗ್ತೀವಿ. ಈ ಸಪ್ತವಾರ್ಷಿಕ ಯುದ್ಧಗಳ ಒಂದು ಪರಿಣಾಮವಾಗಿ ನಮ್ಮ ಒಂದು ಭಾರತದೊಳಗೆ ಕರ್ನಾಟಿಕ್ ಯುದ್ಧಗಳು ನಡ್ತಾ ಹೋಗ್ತಾವೆ. 3 ಕರ್ನಾಟಕ ಯುದ್ಧಗಳು ನಡ್ತಾ ಹೋಗ್ತಾವೆ. ಅವಕ್ಕೆ ಏನು ಯಾವ ಒಪ್ಪಂದಗಳ ಮೂಲಕ ಎಕ್ಸಲ ಚಾಪೆಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ, ಈ ಕರ್ನಾಟಕ ಯುದ್ಧಗಳ ಬಗ್ಗೆ ಮುಂದಿನ ತರಗತಿಯೊಳಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಸಪ್ತವಾರ್ಷಿಕ ಯುದ್ಧದ ಒಂದು ಪರಿಣಾಮಗಳನ್ನು ನೋಡ್ತಾ ಹೋಗ್ತೀವಿ.
ಜೊತೆಗೆ ನೌಕಾ ಕಾಯ್ದೆಗಳು ಥಾಮಸ್ ಪೈನ್ ಮತ್ತು ಜಾನ್ ಆಡಮ್ಸ್, ಸ್ಯಾಮ್ಯುಯಲ್ ಆಡಮ್ಸ್, ಜಾನ್ ಎಡ್ವರ್ಡ್ ಕೋಕ್ ಮತ್ತು ಬೆಂಜಮಿನ್ ಫ್ರಾಂಕ್ಲಿನ್ ಮುಂತಾದಂಥ ಆ ಬರಹಗಾರ ಪ್ರಭಾವದಿಂದ ಕ್ಯೂಬೆಕ್ ಕಾಯ್ದೆ, ಡೌನ್ಶೆಂಟ್ ತೆರಿಗೆಗಳು ಮತ್ತು ಬಾಸ್ಟನ್ ಚಹಾಕೂಟ. ಇದು ಬಾಸ್ಟನ್ ಚಹಾಕೂಟ ಬಲು ಇಂಪಾರ್ಟೆಂಟ್ ನೋಡ್ರಿ. ಬಾಸ್ಟನ್ ಚಹಾಕೂಟ ಮುಂತಾದ ಕಾರಣಗಳಿಂದ ಏನಾಗ್ತದಪ್ಪ ಅಂದ್ರೆ ಅಮೇರಿಕ ಕ್ರಾಂತಿ ಉಂಟಾಗ್ತಾ ಹೋಗ್ತದೆ. ಈ ಒಂದು ಒಂದೇದು ಮಾತೃ ದೇಶದ ಒಂದು ಧೋರಣೆ ಆಗ್ತಾ ಹೋಗ್ತೈತಿ. ಆ ಸಪ್ತ ವಾರ್ಷಿಕ ಯುದ್ಧದ ಒಂದು ಪರಿಣಾಮಗಳನ್ನು ನೋಡ್ತಾ ಹೋಗ್ತೀವಿ. ಅನೇಕ ಒಂದು ಬರಹಗಾರರಿಂದ ಪ್ರಭಾವವನ್ನು ನೋಡ್ತಾ ಹೋಗ್ತೀವಿ. ನೌಕಾ ಕಾಯ್ದೆಗಳು ಮತ್ತು ಜೊತೆಗೆ ಕ್ಯೂಬೆಕ್ ಕಾಯ್ದೆ ಮತ್ತು ಡೌನ್ಶೆಟ್ ತೆರಿಗೆಗಳು, ಇನ್ನೊಂದು ಬಾಸ್ಟನ್ ಚಹಾಕೂಟದ ಇಂಥ ಮುಂತಾದ ಅನೇಕ ಕಾರಣಗಳಿಂದ ಈ ಒಂದು ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನಾಗ್ತೈತಿ, ಕಾರಣಗಳಿಂದಾಗಿ ಕ್ರಾಂತಿ ಉಂಟಾಗೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿ ಅಂತ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಸ್ವಾತಂತ್ರ್ಯ ಘೋಷಣೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ಸಪ್ತವಾರ್ಷಿಕ ಯುದ್ಧಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಸಪ್ತವಾರ್ಷಿಕ ಯುದ್ಧಗಳು ಒಂದು ಸಪ್ತವಾರ್ಷಿಕ ಯುದ್ಧಗಳು ಯಾರು ನಡೀತಾವಪ್ಪ ಅಂದ್ರೆ ಈ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳು ನಡೀತಾ ಹೋಗ್ತವೆ. ಈ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳ ನಡುವೆ ನಡೆಯುವಂಥ ಯುದ್ಧಗಳ ಏನಂತ ಕರಿತಾರಪ್ಪ ಅಂದ್ರೆ ಸಪ್ತವಾರ್ಷಿಕ ಯುದ್ಧಗಳು. ಯಾಕೆ ಸಪ್ತವಾರ್ಷಿಕ ಯುದ್ಧಗಳಂತ ಕರಿತಾರಪ್ಪ ಅಂತಂದ್ರೆ ಈ ನೌಕಾ ಕಾಯ್ದೆ ಎಷ್ಟರ ಬರ್ತೈತಪ್ಪ ಅಂದ್ರೆ 1760 ಯಾವ ಕಾಯ್ದೆ ಬರ್ತೈತಿ, ನೌಕಾ ಕಾಯ್ದೆ ಬರ್ತಾ ಹೋಗ್ತೈತಿ. ಈ ಒಂದು ನೌಕಾ ಕಾಯ್ದೆ ಜಾರಿಗೆ ಬಂದಂಥ ಸಂದರ್ಭದೊಳಗೆ ಆ ಇಂಗ್ಲೆಂಡ್ ವಸಾಹತುಗಳು ಆ ಸಮುದ್ರದ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ 1760 ಏನು ಬರ್ತಾ ಹೋಗ್ತೈತಪ್ಪ ಅಂದ್ರೆ ಈ ನೌಕಾ ಕಾಯ್ದೆಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಇಂಗ್ಲೆಂಡ್ ವಸಾಹತುಗಳು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಸಮುದ್ರದ ಒಂದು ವ್ಯಾಪಾರದೊಳಗೆ ಏಕಸ್ವಾಮ್ಯವನ್ನು ಹೊಂದಿರ್ತಾರೆ. ಯಾರು ಏಕಸ್ವಾಮ್ಯ ಹೊಂದಿರ್ತಾರಪ್ಪ ಅಂದ್ರೆ ಈ ಇಂಗ್ಲೆಂಡ್ ವಸಾಹತುಗಳು ಆ ಸಮುದ್ರದ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ 1764 ಜಾರಿಗೆ ತಂದಂಥ ಮೊಲಾಸಿಸ್ ಕಾಯ್ದೆ. ಮೊಲಾಸಿಸ್ ಅಂದ್ರೆ ಏನಪ್ಪ ಅಂದ್ರೆ ಕಾಕಂಬಿ ಅಂತ ಕರಿತವೆ. ಕಾಕಂಬಿ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಏನು ಎಣ್ಣೆ ಹೊಡಿತಾರಂತಾರಲ್ಲ, ಮದ್ಯ ಅಂದರೆ ಎಣ್ಣೆ ಸಾರಾಯಿ ಏನೋ ಅಂತಾರಲ್ಲ, ಸ್ಕಾಚು ಅವೇನು ಅಂತಾರಲ್ಲ, ಅದಕ್ಕೆ ಮೊಲಾಸಿಸ್ ಅಂದ್ರೆ ಕಾಕಂಬಿಯಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಮದ್ಯವನ್ನು ತಯಾರು ಮಾಡ್ತಾ ಹೋಗ್ತಾರೆ. ಈ ಒಂದು ಮೊಲಾಸಿಸ್ ಕಾಯ್ದೆ ಎಷ್ಟು ತರ್ತಾರಪ್ಪ ಅಂದ್ರೆ 1764 ಈ ಮೊಲಾಸಿಸ್ ಕಾಯ್ದೆಯು ಅಮೇರಿಕದ ಒಂದು ಏನದ ಮದ್ಯ ತಯಾರಕರಿಗೆ ಆ ಕಾಕಂಬಿ ಸಾಗಿಸಲು ಅನುಕೂಲ ಮಾಡ್ತಾ ಹೋಗ್ತದೆ. ಯಾವ ಕಾಯ್ದೆ? 1764 ಈ ಮೊಲಾಸಿಸ್ ಕಾಯ್ದೆಯಿಂದ ಅಮೇರಿಕದವ್ರಿಗೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಮದ್ಯ ತಯಾರು ಮಾಡೋಕ್ಕೆ ಈ ಕಾಕಂಬಿ ಸಾಗಿಸಲು ಮಾಡ್ತಾ ಹೋಗ್ತೈತಿ. ಅದೇ ರೀತಿ 1774 ಕ್ಯೂಬೆಕ್ ಕಾಯ್ದೆ. ಯಾವುದು? 1774 ಕ್ಯೂಬೆಕ್ ಕಾಯ್ದೆಗಳ ವಸಾಹತುಗಳು ಏನು ಮಾಡ್ತಾ ಹೋಗ್ತಂದ್ರೆ ಈ ಒಂದು ಕ್ಯೂಬೆಕ್ ಕಾಯ್ದೆಯು ಆ ವಸಾಹತುಗಳ ಅಸಹನೆಗೆ ಕಾರಣವಾಗೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ 1765 ಸ್ಟ್ಯಾಂಪ್ ಕಾಯ್ದೆಯನ್ನು ನೋಡ್ತಾ ಹೋಗ್ತೀವಿ. ಯಾವ ಕಾಯ್ದೆ? ಸ್ಟ್ಯಾಂಪ್ ಕಾಯ್ದೆ. ಅದೇ ರೀತಿ 1767 ಚಹಾ, ಕಾಗದ, ಗಾಜು ಮುಂತಾದ ವಸ್ತುಗಳ ಮೇಲೆ ತೆರಿಗೆ ಹಾಕಲು ಮಾಡ್ತಾ ಹೋಗ್ತಾರೆ. ಈ ಒಂದು ಕಾರಣಗಳಿಂದ ಏನಾಗ್ತದಪ್ಪ ಅಂದ್ರೆ ಸಪ್ತವಾರ್ಷಿಕ ಯುದ್ಧಗಳು ಆಗೋದನ್ನು ನೋಡ್ತಾ ಹೋಗ್ತೀವಿ. ಯಾರ್ಯಾರ ನಡುವೆಪ್ಪ ಅಂದ್ರೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳ ನಡುವೆ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಈ ಬೋಸ್ಟನ್ ಚಹಾಕೂಟ ಅಂದ್ರೆ ಏನಾಗುತ್ತೆ ನೋಡೋದಾದ್ರೆ ಈ ಬೋಸ್ಟನ್ ಚಹಾಕೂಟ ಯಾವಾಗ ನಡೀತೈತಪ್ಪ ಅಂದ್ರೆ ಈ ಒಂದು ಘಟನೆ 1773 ಒಳಗೆ ನಡೀತಾ ಹೋಗ್ತೈತಿ. ಏನಪ್ಪ ಅಂದರೆ ಈ ಒಂದು ವಿರೋಧ ಇದ್ದರೂ ಕೂಡ ಏನು ಮಾಡ್ತಾ ಹೋಗ್ತಾರೆ, ಆ ಬ್ರಿಟನ್ ಚಹಾ ಪುಡಿ ತುಂಬಿದಂಥ ಈ ಹಡಗು ಏನು ಮಾಡ್ತಾ ಹೋಗ್ತೈತಿ, ಈ ಬೋಸ್ಟನ್ ಬಂದರಿಗೆ ಬರ್ತಾ ಹೋಗ್ತೈತಿ. ಅಲ್ಲಿ ಈ ಒಂದು ಸಮಸ್ಯೆ ಇದ್ದರೂ ಕೂಡ ಏನು ಮಾಡ್ತಾ ಹೋಗ್ತಾರೆ, ಆ ಬ್ರಿಟನ್ ದೇಶದ ಚಹಾ ಪುಡಿ ತುಂಬಿದಂಥ ಹಡಗು ಯಾವ ಒಂದು ಬಂದರಿಗೆ ಬರ್ತಾ ಹೋಗ್ತೈತಪ್ಪ ಅಂದ್ರೆ ಬೋಸ್ಟನ್ ಬಂದರಿಗೆ ಬರ್ತಾ ಹೋಗ್ತೈತಿ. ಇದು ಯಾರಿಗೆ ಕೆಳಿಸ್ತೈತಪ್ಪ ಅಂದ್ರೆ ಆ ವಸಾಹತುಗಾರನ್ನ ಕೆಳಿಸ್ತಾ ಹೋಗ್ತೈತಿ. ಅದೇ ರೀತಿ ಅಲ್ಲಿರುವಂಥ 50 ಜನರ ಗುಂಪೊಂದು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ರೆಡ್ ಇಂಡಿಯನ್ನರ ಒಂದು ವೇಷ ಧರಿಸಿಕೊಂಡು ಆ ಚಹಾ ತುಂಬಿದಂಥ ಹಡಗನ್ನು ಪ್ರವೇಶಿಸಿ ಅದರಲ್ಲಿದ್ದಂಥ 340 ಚಹಾ ಪೆಟ್ಟಿಗೆಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸಮುದ್ರಕ್ಕೆ ಎಸ್ತಾ ಹೋಗ್ತಾರೆ. ಈ ಒಂದು ಬೋಸ್ಟನ್ ಚಹಾಕೂಟ ಯಾವಾಗ ನಡೀತೈತಪ್ಪ ಅಂತ 1773 ಒಳಗೆ ಒಂದು ಘಟನೆ ನಡ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ವಿರೋಧ ಎತ್ತುಕೊಂಡು ಆ ಬ್ರಿಟನ್ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಆ ಚಹಾ ಪುಡಿ ತುಂಬಿದಂಥ ಹಡಗನ್ನು ಎಲ್ಲಿ ಕಳಿಸ್ತೈತಪ್ಪ ಅಂದ್ರೆ ಈ ಬೋಸ್ಟನ್ ಬಂದರಿಗೆ ಕಳಿಸ್ತಾ ಹೋಗ್ತೈತಿ. ಈ ಬೋಸ್ಟನ್ ಬಂದಿಗೆ ಕಳಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ವಸಾಹತುಗಾರಿಗೆ ಏನಾಗ್ತೈತಪ್ಪ ಅಂದರೆ ಅವರಿಗೆ ಒಂದು ಕೋಪ ಬರ್ತಾ ಹೋಗ್ತೈತಿ. ಅದರಿಂದ ಏನು ಮಾಡ್ತಾ ಹೋಗ್ತಾರೆ, 51 ಜನರ ಗುಂಪು ಏನು ಮಾಡ್ತದಪ್ಪ ಅಂದ್ರೆ ರೆಡ್ ಇಂಡಿಯನ್ನರ ಒಂದು ವೇಷವನ್ನು ಧರಿಸಿಕೊಂಡು ಆ ಒಂದು ಬೋಸ್ಟನ್ ಏನದು ಹಡಗು ತುಂಬಿಕೊಂಡಂಥ ಹಡಗಿಗೆ ಪ್ರವೇಶ ಮಾಡಿ ಅಲ್ಲಿರುವಂಥ 340 ಏನು ಚಹಾ ಪುಡಿ ತುಂಬಿದಂಥ ಪೆಟ್ಟಿಗೆಗಳನ್ನು ಎಲ್ಲಿ ಎಸಿತಾರಪ್ಪ ಅಂದ್ರೆ ಸಮುದ್ರಕ್ಕೆ ಎಸೆಯೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಘಟನೆಯನ್ನು ಬೋಸ್ಟನ್ ಚಹಾಕೂಟ ಅಂತಂದು ಕರಿತಾ ಹೋಗ್ತೀವಿ.
ಹಾಗಾದರೆ ಬರ್ತಾ ಹೋಗೋಣ ಈ ಅಮೇರಿಕಾದ ಒಂದು ಸ್ವಾತಂತ್ರ್ಯ ಘೋಷಣೆ ಯಾವಾಗ ಆಗ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾವು ಮೊದಲಿಗೆ ಹೇಳಿದ್ವಿ 1773 ಈ ಒಂದು ಬುಸ್ಟನ್ ಚಹಾ ನಡ್ತಾ ಹೋಗ್ತೈತಿ. ಅದೇ ರೀತಿ ಈ ಒಂದು ಪರಿಸ್ಥಿತಿಯನ್ನು ವಿಮರ್ಶಿಸಲು 1774 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅಮೇರಿಕಾದ ಒಂದು 13 ವಸಾಹತುಗಳ ಪ್ರತಿನಿಧಿಗಳು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಫಿಲಿಡೆಲ್ಫಿಯಾ ಎಂಬ ನಗರದೊಳಗೆ ಏನು ಮಾಡ್ತಾ ಹೋಗ್ತಾರೆ, ಸಭೆ ಸೇರ್ತಾ ಹೋಗ್ತಾರೆ, ಅಂದರೆ ಮೀಟಿಂಗ್ಗೆ ಸೇರ್ತಾ ಹೋಗ್ತಾರೆ. ಅವರು ತಮ್ಮ ಒಂದು ಸ್ವಾತಂತ್ರ್ಯವನ್ನು ಮುಟುಕುಗೊಳಿಸುವಂಥ ತಾಯ್ನಾಡಿನ ಒಂದು ಪ್ರಯತ್ನಗಳನ್ನು ಆ ಸಶಸ್ತ್ರ ಬಲದಿಂದ ಏನು ಮಾಡ್ಬೋದು, ಪ್ರತಿಭಟಿಸ್ಬೋದು ಅಂತಂದು ನಿರ್ಧಾರ ಮಾಡ್ತಾ ಹೋಗ್ತಾರೆ. ಈ ಒಂದು 1774 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಒಂದು 13 ಇಂಗ್ಲೀಷ್ ವಸಾಹತುಗಳ ಪ್ರತಿನಿಧಿಗಳು ಈ ಫಿಲಿಡೆಲ್ಫಿಯಾ ಎಂಬ ನಗರದಲ್ಲಿ ಸಭೆ ಸೇರ್ತಾ ಹೋಗ್ತಾರೆ. ಅವರ ಒಂದು ತಮ್ಮ ಒಂದು ಸ್ವಾತಂತ್ರ್ಯವನ್ನು ಯಾವ ರೀತಿ ಮುಟುಕುಗೊಳಿಸಬೇಕು, ತಾಯ್ನಾಡಿನ ಒಂದು ಪ್ರಯತ್ನಗಳನ್ನು ಸಶಸ್ತ್ರ ಬಲದಿಂದ ಪ್ರತಿಭಟಿಸೋದ್ರಿಂದ ನಿರ್ಧಾರ ಮಾಡ್ತಾ ಹೋಗ್ತಾರೆ. ಆ ಬ್ರಿಟನ್ನಿನ ರಾಜ ಏನು ಮಾಡ್ತಾ ಹೋಗ್ತಾನೆ, ಅವರ ಕ್ರಮವನ್ನು ಎಂತ ಕರಿತಾರಪ್ಪ ಅಂದ್ರೆ ದಂಗೆ ಅಂತಂದು ಕರಿತಾ ಹೋಗ್ತಾರೆ. ಯಾರೋ ಒಂದು ಈ ಒಂದು ಬ್ರಿಟನ್ ರಾಜ ಏನು ಮಾಡ್ತಾನೆ, ಇವರ ಒಂದು ಏನು ಸ್ವಾತಂತ್ರ್ಯ ಪಡಿಬೇಕು, ಏನು ಇದೆಲ್ಲ ಮಾಡೋ ಸಶಸ್ತ್ರ ಬಲದಿಂದ ನಾವು ಪ್ರತಿಭಟಿಸೋ ಸಲುವಾಗಿ ನಾವು ಸ್ವಾತಂತ್ರ್ಯ ಪಡ್ಕೊಳ್ಬೋದು ಅಂತ ಅಂದ್ಕೊಳ್ತಾರೆ. ಆದರೆ ಬ್ರಿಟನ್ನಿನ ರಾಜ ಏನು ಮಾಡ್ತಾ ಹೋಗ್ತಾನೆ, ಅವರ ಒಂದು ನಿರ್ಧಾರ ಕ್ರಮವನ್ನು ಎಂತ ಕರಿತಾನಪ್ಪ ಅಂದ್ರೆ ದಂಗೆ ಅಂತಂದು ಕರಿತಾ ಹೋಗ್ತಾನೆ. ಅದೇ ರೀತಿ ನಮ್ಮ ಒಂದು ಭಾರತದೊಳಗೆ ಅದೇ 1857 ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇವೆ. ಯಾವ್ದು ನೋಡ್ಯಾರ, ಇಂಗ್ಲೀಷ್ನವ್ರು ಅಂತಾರೆ ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಅದೇ ಆಯ್ತು, ಏನು ದಂಗೆ ಅಂತಂತಂದು ಯಾರಿಗೆ ಹೇಳ್ತಾ ಹೋಗ್ತಾರೆ, ಈ ಒಂದು ಬ್ರಿಟನ್ನಿನ ರಾಜ ಹೇಳ್ತಾ ಹೋಗ್ತಾನೆ. ಜೊತೆಗೆ ಆ ವಸಾಹತುಗಾರರ ಒಂದು ಪ್ರತಿಭಟನೆಯನ್ನು ಆ ಒಂದು ಅಡಗಿಸಲು ಏನು ಮಾಡ್ತಾ ಹೋಗ್ತಾನೆ, ಸೈನ್ಯ ಮತ್ತು ತುಕಡಿಗಳನ್ನು ಕಳಿಸ್ತಾ ಹೋಗ್ತಾನೆ. ಆ ವಸಾಹತುಗಾರಿಗೆ ಈಗ ತಮ್ಮ ಸ್ಥಳೀಯ ಸೈನ್ಯದೊಡನೆ ಆ ಬ್ರಿಟಿಷರನ್ನು ಎದುರಿಸುವ ಹೊರತು ಬೇರೆ ಮಾರ್ಗವೇ ಇರಲಿಲ್ಲ. ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ಅವ್ರು ನಿರ್ಧಾರ ಮಾಡಿಬಿಟ್ರು, ನಾವೇನಪ್ಪ ಸಶಸ್ತ್ರ ಬಲದಿಂದ ಅಷ್ಟೇ ನಾವು ಈ ಒಂದು ಸ್ವಾತಂತ್ರ್ಯ ಪಡ್ಕೊಳ್ಳೋಕ್ಕಾಗೋದು ಅಂತ ನಿರ್ಧಾರ ಮಾಡಿದಾಗ ಆ ಬ್ರಿಟನ್ ರಾಜ ಅವರ ಒಂದು ಕ್ರಮವನ್ನು ನೋಡಿದೆ ದಂಗೆ ಅಂತ ಹೇಳ್ತಾ ಹೋಗ್ತಾನೆ. ಆ ಒಂದು ದಂಗೆಯನ್ನು, ಆ ಒಂದು ಪ್ರತಿಭಟನೆಯನ್ನು ಅಡಗಿಸ್ಬೇಕು, ಶಮನ ಮಾಡ್ಬೇಕಂತಂದು ಆ ಸೈನ್ಯ ತುಕಡಿಗಳನ್ನು ಕಳಿಸ್ತಾ ಹೋಗ್ತಾನೆ. ಈ ಒಂದು ಕಳಿಸಿದಂಥ ವಸಾಹತುಗಾರಿಗೆ ಈಗ ನಮಗೆ ಒಂದೇ ದಾರಿ, ಏನು ಈ ಸ್ಥಳೀಯ ಸೈನ್ಯದೊಡನೆ ಆ ಬ್ರಿಟಿಷರನ್ನು ಎದುರಿಸೋದು ಹೊರತು ಬೇರೆ ಯಾವುದೇ ಒಂದು ದಾರಿ ಕಾಣಂಗಲ್ಲ ಅಂತ ಅಂದ್ಕೊಂಡು ಎಷ್ಟಾಗಪ್ಪ ಅಂದ್ರೆ 1775 ಏಪ್ರಿಲ್ 19 ಲೆಕ್ಸಿಂಗ್ಟನ್ ಎಂಬಲ್ಲಿ ಈ ವಸಾಹತುಗಾರ ಒಂದು ಸೈನ್ಯದ ತುಕಡಿಯು ಆ ಬ್ರಿಟಿಷರ ಮೇಲೆ ದಾಳಿ ಮಾಡಿದಾಗ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗ್ತೈತಿ. ಮೊದಲು ಎಷ್ಟಾಗಪ್ಪ ಅಂದ್ರೆ 1775 ಏಪ್ರಿಲ್ 19 ಲೆಕ್ಸಿಂಗ್ಟನ್ ಈ ವಸಾಹತುಗಾರ ಒಂದು ಸೈನ್ಯದ ತುಕಡಿ ಆ ಬ್ರಿಟಿಷರ ಮೇಲೆ ದಾಳಿ ಮಾಡ್ತಾ ಹೋಗ್ತದೆ. ಅಲ್ಲಿ ನೋಡ್ತಾ ಹೋಗ್ತೀವಿ ಅಮೇರಿಕದ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಗ್ತೈತಿ. ಈ ಫಿಲಿಡೆಲ್ಫಿಯಾ ಒಂದು ಸಭೆಯ ಆಗ ಜಾರ್ಜ್ ವಾಷಿಂಗ್ಟನ್ನು ಆ ವಸಾಹತುಗಾರದ ಒಂದು ಸೈನ್ಯದ ದಂಡನಾಯಕನನ್ನು ನೇಮಿಸ್ತಾ ಹೋಗ್ತೀವಿ. ಹಿಂದೆ ಹೇಳಿದ್ವಿ, ಫಿಲಿಡೆಲ್ಫಿಯಾದೊಳಗೆ ಒಂದು ಸಭೆ ಮಾಡ್ತಾ ಹೋಗ್ತಾರೆ. ಆ ಸಭೆಯೊಳಗೆ ಇನ್ನೊಂದು ನಿರ್ಧಾರ ಮಾಡಿರ್ತಾರೆ, ಏನು ಜಾರ್ಜ್ ವಾಷಿಂಗ್ಟನ್ನ ಏನು ಮಾಡಿರ್ತಾರಪ್ಪ ಅಂದ್ರೆ ಆ ವಸಾಹತುಗಾರರ ಸೈನ್ಯದ ಒಂದು ದಂಡನಾಯಕನನ್ನಾಗಿ ಮಾಡಿರ್ತಾರೆ. ಯಾರನ್ನ, ಜಾರ್ಜ್ ವಾಷಿಂಗ್ಟನ್ನ ದಂಡನಾಯಕನನ್ನು ಮಾಡಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಜಾರ್ಜ್ ವಾಷಿಂಗ್ಟನ್ ಅಂದರೆ ಯಾರಂತ ನೋಡೋದಾದಪ್ಪ ಅಂದರೆ ಯಾರಪ್ಪ ಅಂದ್ರೆ ಜಾರ್ಜ್ ವಾಷಿಂಗ್ಟನ್ ವರ್ಜೀನಿಯಾ. ಈ ವರ್ಜೀನಿಯಾ ಕೂಡ ಎಲ್ಲಿ ಕಂಡು ಬರ್ತಿತ್ತು, ಉತ್ತರ ಅಮೇರಿಕಾದ ಇದು ಒಂದು ವಸಾಹತು. 13 ವಸಾಹತುಗಳಲ್ಲಿ ಈ ವರ್ಜೀನಿಯಾ ಒಂದು ಹೌದು. ಈತ ಒಬ್ಬ ತೋಟಗಾರ ಆಗಿರ್ತಾನೆ. ಇವನು ಆ ಫ್ರೆಂಚರ ವಿರುದ್ಧ ನಡೆದಂಥ ಸಪ್ತವಾರ್ಷಿಕ ಯುದ್ಧದೊಳಗೆ ಪ್ರಮುಖ ಪಾತ್ರ ವಹಿಸಿ ಆ ಸೈನ್ಯಾಧಿಕಾರಿಗೆ ಏನು ಮಾಡಿತ್ತಪ್ಪ ಅಂದ್ರೆ ಕೀರ್ತಿಯನ್ನು ತಂದಿದ್ದ. ಜೊತೆಗೆ ಅವನು ಅಶಿಕ್ಷಿತ ಮತ್ತು ಅವ್ಯವಸ್ಥಿತ ಆದಂಥ ವಸಾಹತು ಸೈನಿಕರನ್ನು ಸ್ಥೈರ್ಯ ಮತ್ತು ಉತ್ಸಾಹಗಳಿಂದ ಹುರಿದುಂಬಿಸಿ ಅವರುಗಳನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದರೆ ಬ್ರಿಟಿಷರೊಡನೆ ಧೈರ್ಯದಿಂದ ಹೋರಾಟ ಮಾಡ್ತಾ ಹೋಗ್ತಾನೆ. 1776 ಜುಲೈ 4 ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಈ ಫಿಲಿಡೆಲ್ಫಿಯಾದ ರಾಷ್ಟ್ರೀಯ ಒಂದು ಸಭೆಯು ಆ ಪ್ರಖ್ಯಾತವಾದಂಥ ಸ್ವಾತಂತ್ರ್ಯ ಘೋಷಣೆಯನ್ನು ಅಂಗೀಕಾರ ಮಾಡ್ತಾ ಹೋಗ್ತೈತಿ. ಯಾವಾಗಪ್ಪ ಅಂದ್ರೆ 1776 ಜುಲೈ 4 ಆ ಫಿಲಿಡೆಲ್ಫಿಯಾದ ಒಂದು ರಾಷ್ಟ್ರೀಯ ಸಭೆಯು ಆ ಪ್ರಖ್ಯಾತವಾದಂಥ ಒಂದು ಸ್ವಾತಂತ್ರ್ಯ ಘೋಷಣೆಯನ್ನು ಅಂಗೀಕಾರ ಮಾಡ್ತಾ ಹೋಗ್ತೈತಿ. ಹಾಗೂ ಎಲ್ಲ 13 ವಸಾಹತುಗಳು ತಾಯ್ನಾಡಿನಿಂದ ಎಲ್ಲ ರಾಜಕೀಯ ಸಂಬಂಧವನ್ನು ಕಂಡುಕೊಂಡು ಸ್ವತಂತ್ರವಾಗಿದೆ ಅಂತಂದು ಘೋಷಣೆ ಮಾಡ್ತಾರೆ. ಇದು ಜಾರ್ಜ್ ವಾಷಿಂಗ್ಟನ್ನ ಸ್ವಲ್ಪ ಮಾಹಿತಿ ಆಗ್ತೈತೆ. ಮುಂದುವರೆದು ನೋಡ್ತಾ ಹೋಗೋಣ ಯಾವ ರೀತಿ ಒಂದು ಯುದ್ಧ ಆಗೋದನ್ನು ನೋಡ್ತಾ ಹೋಗೋಣ.
ಈ ಒಂದು ಇಂಗ್ಲೆಂಡ್ ಮತ್ತು ಆ ವಸಾಹತುಗಳ ನಡುವಿನ ಯುದ್ಧ ಸರಿಸುಮಾರು ಎಷ್ಟು ವರ್ಷಗಳ ಕಾಲ ಸಾಗ್ತದಪ್ಪ ಅಂದ್ರೆ 5 ವರ್ಷಗಳ ಕಾಲ ಒಂದು ಯುದ್ಧ ಸಾಗ್ತಾ ಹೋಗ್ತೈತಿ. ಆರಂಭದಲ್ಲಿ ಕೂಡ ಈ ಒಂದು ವಸಾಹತುಗಳಿಗೆ ಏನಾಗ್ತದಪ್ಪ ಅಂದ್ರೆ ಹಿನ್ನಡೆ ಆಗ್ತೈತಿ. ಈ ಒಂದು ವಸಾಹತುಗಳಿಗೆ ಪ್ರಾರಂಭದಲ್ಲಿ ಹಿನ್ನಡೆ ಆದರೂ ಕೂಡ ಆ ಜಾರ್ಜ್ ವಾಷಿಂಗ್ಟನ್ನು ಅನೇಕ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತೈತಿ. ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅಲ್ಲಿ ಸಾರ್ವತ್ರಿಕ ಯುದ್ಧದೊಳಗೆ ಏನಾಗ್ತದಪ್ಪ ಅಂದ್ರೆ ಆ ಬ್ರಿಟಿಷ್ ಸೇನೆ ಸೋಲ್ತಾ ಹೋಗ್ತೈತಿ. ಎಲ್ಲಿ ಆ ಸಾರ್ವತ್ರಿಕ ಯುದ್ಧದೊಳಗೆ ಆ ಬ್ರಿಟಿಷ್ ಸೇನೆಯು ಸೋಲ್ತಾ ಹೋಗ್ತೈತಿ. ಆ ಫ್ರೆಂಚರ ಸೇನೆಯ ಆ ಸಹಾಯದಿಂದ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಈ ಜಾರ್ಜ್ ವಾಷಿಂಗ್ಟನನು ಯಾರ್ಕ್ಟೌನ್ ಕದನದಲ್ಲಿ ಆ ಬ್ರಿಟಿಷರ ಸೈನ್ಯವನ್ನು ಸೋಲಿಸ್ತಾ ಹೋಗ್ತಾನೆ. ಏನಪ್ಪ ಮೊದಲಿಗೆ ಆ ಸಾರ್ವತ್ರಿಕ ಒಂದು ಯುದ್ಧದೊಳಗೆ ಆ ಬ್ರಿಟಿಷ್ ಸೇನೆಯು ಸೋಲಿಸ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಜಾರ್ಜ್ ವಾಷಿಂಗ್ಟನ್ ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ಫ್ರೆಂಚರ ಒಂದು ಸೇನೆ ಸಹಾಯದಿಂದ ಆ ಜಾರ್ಜ್ ವಾಷಿಂಗ್ಟನನು ಯಾರ್ಕ್ಟೌನ್ ಕದನದಲ್ಲಿ ಆ ಬ್ರಿಟಿಷರ ಸೇನೆಯನ್ನು ಸಂಪೂರ್ಣವಾಗಿ ಸೋಲಿಸ್ತಾ ಹೋಗ್ತಾನೆ. ಜೊತೆಗೆ ಆ ಬ್ರಿಟಿಷ್ ಸೇನಾನಿಯಾದಂಥ ಈ ಕಾರ್ನ್ವಾಲಿಸನು ತನ್ನ ಒಂದು ಪಡೆಗಳೊಂದಿಗೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಶರಣಾಗ್ತಾ ಹೋಗ್ತಾನೆ. ಯಾರು? ಬ್ರಿಟಿಷ್ ಸೇನಾಧಿಕಾರಿ ಕಾರ್ನ್ವಾಲಿಸ್ ತನ್ನ ಒಂದು ಪಡೆಗಳೊಂದಿಗೆ ಶರಣಾಗ್ತಾ ಹೋಗ್ತಾನೆ. ಅದೇ ರೀತಿ 1783 ಪ್ಯಾರಿಸ್ ಒಪ್ಪಂದದಂತೆ ಏನು ಈ 1783 ಈ ಪ್ಯಾರಿಸ್ ಒಪ್ಪಂದದಂತೆ ಆ 13 ವಸಾಹತುಗಳನ್ನು ಬ್ರಿಟನ್ ಸ್ವತಂತ್ರವೆಂದು ಘೋಷಣೆ ಮಾಡ್ತಾ ಹೋಗ್ತೈತಿ. ಜೊತೆಗೆ ಈ ಜುಲೈ 4 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸ್ವಾತಂತ್ರ್ಯ ಘೋಷಣೆ ಮಾಡಿದ್ದರಿಂದ ಇದು ಅಮೇರಿಕನ್ನರಿಗೆ ಅತ್ಯಂತ ಮಹತ್ವದ ದಿನ ಆಗ್ತೈತಿ. ಈ ಒಂದು ಜುಲೈ 4 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅಮೇರಿಕರು ಸ್ವಾತಂತ್ರ್ಯ ದಿನ ಅಂತಂದು ಆಚರಣೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ನಾವು ಯಾವ ರೀತಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೇವೋ ಅದೇ ರೀತಿ ಅಮೇರಿಕ ದೇಶದವರು ಜುಲೈ 4 ಸ್ವಾತಂತ್ರ್ಯ ದಿನ ಅಂತಂದು ಆಚರಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ 1787 ಈ ಒಂದು ಫಿಲಡೆಲ್ಫಿಯಾದಲ್ಲಿ ಸ್ವಾತಂತ್ರ್ಯ ಪಡೆದಂಥ ಎಲ್ಲ ವಸಾಹತುಗಳ ಪ್ರತಿನಿಧಿಗಳು ಮತ್ತೆ ಸಭೆ ಸೇರ್ತಾ ಹೋಗ್ತಾರೆ. ಈ ಸಭೆ ಸೇರಿ ಈ ಜಾರ್ಜ್ ವಾಷಿಂಗ್ಟನ್ ಏನು ದಂಡನಾಯಕನಾದಂಥ ಜಾರ್ಜ್ ವಾಷಿಂಗ್ಟನನ್ನು ಅಮೇರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷನನ್ನಾಗಿ ಆರಿಸ್ತಾ ಹೋಗ್ತಾರೆ. ಏನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕ ಅಂತ ಕರಿತಾ ಹೋಗ್ತಲ್ಲ, ಈ ಒಂದು ಅಧ್ಯಕ್ಷನನ್ನಾಗಿ ಯಾರು ಆಯ್ಕೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜಾರ್ಜ್ ವಾಷಿಂಗ್ಟನನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ. ಅವರುಗಳ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಅದೇ ಜಗತ್ತಿನ ಒಂದು ಪ್ರಥಮ ಲಿಖಿತ ಸಂವಿಧಾನ ಅಂತಂದು ಕರಿತಾ ಹೋಗ್ತಾರೆ. ಯಾರು ಒಂದು ಪ್ರಥಮ ಲಿಖಿತ ಸಂವಿಧಾನ ಅಂತ ಕರಿತಪ್ಪ ಅಂದ್ರೆ ಈ ಒಂದು ಅಮೇರಿಕರ ಒಂದು ಪ್ರಥಮ ಲಿಖಿತ ಸಂವಿಧಾನ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಪರಿಣಾಮಗಳನ್ನು ನೋಡೋದಾದರೆ ಇದು ಫ್ರಾನ್ಸ್ ಕ್ರಾಂತಿಗೆ ಮಹತ್ವವಾದಂಥ ಪ್ರಚೋದನೆ ನೀಡ್ತಾ ಹೋಗ್ತೈತಿ. ಆ ವಸಾಹತುಗಾರ ಒಂದು ಪಕ್ಷ ವಹಿಸಿ ಹೋರಾಡಿದಂಥ ಅನೇಕ ಫ್ರೆಂಚರು ಆ ಫ್ರಾನ್ಸಿನ ಒಂದು ಮಹಾಕ್ರಾಂತಿಯ ನಾಯಕರಾಗ್ತಾ ಹೋಗ್ತಾರೆ. ಅಮೇರಿಕದಲ್ಲಿ ಅನೇಕ ಸ್ಪೇನ್ ಮತ್ತು ಪೋರ್ಚುಗಲ್ ವಸಾಹತುಗಳು ತಮ್ಮ ತಾಯ್ನಾಡಿನ ವಿರುದ್ಧ ದಂಗೆ ಎದ್ದು ಸ್ವತಂತ್ರರಾಗಲು ಉತ್ತೇಜನವನ್ನು ಪಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಒಂದು ಅಮೇರಿಕ ಸಂಯುಕ್ತ ಸಂಸ್ಥಾನ ಎಂಬ ಹೊಸ ರಾಷ್ಟ್ರದ ಉದಯ ಆಗ್ತಾ ಹೋಗ್ತೈತಿ. ಯಾವಾಗಪ್ಪ ಅಂದ್ರೆ 1783 ಜುಲೈ 4 ಒಂದು ಹೊಸ ರಾಷ್ಟ್ರವಾಗಿ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾಹಿತಿ ಆಗ್ತೈತೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.